ಕಳ್ಳತನದ ಅನೇಕ ಕಥೆಗಳನ್ನ ಕೇಳಿರ್ತೀರಿ. ಆದರೆ ಟ್ಯಾಟೂ 313 ಗ್ಯಾಂಗ್ನ ಕತೆ ಕೇಳಿದ್ರೆ ಒಂದು ಕ್ಷಣ ಹೀಗೂ ಉಂಟೆ ಅಂತ ನಿಮಗೆ ಅಚ್ಚರಿಯಾಗೋದು ಖಂಡಿತ. ಏನಿದು ಟ್ಯಾಟೂ 313 ಗ್ಯಾಂಗ್? ಎಲ್ಲಿರ್ತಾರೆ ಇವರು? ಹೇಗೆ ಸ್ಕೆಚ್ ಹಾಕ್ತಾರೆ? ಯಾರಿವರ ಟಾರ್ಗೆಟ್ ಅನ್ನೋದನ್ನ ತಿಳಿಯೋ ಮೊದಲು ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಅದು ಉಡುಪಿ ತಾಲೂಕಿನ ಶಿವಳ್ಳಿ ಅನ್ನೋ ಗ್ರಾಮ. ಆ ಗ್ರಾಮದ ಕುಂಜಿಬೆಟ್ಟು ಮಂಚಿಕೋಡಿಯಲ್ಲಿ ಒಂದು ಕಳ್ಳತನದ ಪ್ರಕರಣ ವರದಿಯಾಗಿತ್ತು. ಶಿವಳ್ಳಿ ಗ್ರಾಮದ ನಿವಾಸಿ ಅಮಿತಾ ಡೇನಿಯಲ್ ಅವರು ನೀಡಿದಂತಹ ದೂರಿನ ಪ್ರಕಾರ ಅವರು ಫೆಬ್ರವರಿ 3ನೇ ತಾರೀಕು ತಮ್ಮ ಮನೆಗೆ ಬೀಗ ಹಾಕಿ ಮಕ್ಕಳೊಂದಿಗೆ ತವರು ಮನೆಗೆ ಹೋಗಿದ್ರು. ಮಾರನೇ ದಿನ ಅವರ ಮನೆಯ ಬಾಗಿಲು ತೆರೆದಿರುವುದನ್ನು ಗಮನಿಸಿದಂತಹ ನೆರೆಹೊರೆಯವರು ಅಮಿತಾ ಡೇನಿಯಲ್ ಅವರಿಗೆ ಕಾಲ್ ಮಾಡಿ ಮಾಹಿತಿಯನ್ನ ನೀಡಿದ್ರು. ತಕ್ಷಣ ಮನೆಗೆ ಬಂದು ಪರಿಶೀಲಿಸಿದ ಅವರಿಗೆ ಯಾರೋ ಅಪರಿಚಿತರು ಮನೆಯೊಳಗೆ ನುಗ್ಗಿ ಸುಮಾರು 75 ಗ್ರಾಂ ತೂಕದ ಅಂದಾಜು 7 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕಳುವು ಮಾಡಿರುವುದು ಗೊತ್ತಾಗಿತ್ತು. ಈ ಸಂಬಂಧ ಮಣಿಪಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಜೂನ್ 6ನೇ ತಾರೀಕು ರಾತ್ರಿ ಗಸ್ತು ತಿರುಗ್ತಾ ಇದ್ದಂತಹ PSI ಶಂಭುಲಿಂಗಯ್ಯ ಮತ್ತೆ ಪೊಲೀಸ್ ಸಿಬ್ಬಂದಿ ರವಿರಾಜ್ ಹಾಗೂ ಮಂಜುನಾಥ್ ಅವರು ಶಿವಳ್ಳಿ ಗ್ರಾಮದ ಇಂದ್ರಾಳಿ ರೈಲ್ವೆ ಗೋದಾಮು ರಸ್ತೆಯ ಸಮೀಪ ಇಬ್ಬರು ಅನುಮಾನಾಸ್ಪದ ವ್ಯಕ್ತಿಗಳನ್ನ ಗಮನಿಸಿ ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆಯ ವೇಳೆ ಅವರು ತಮ್ಮನ್ನ ಬೆಂಗಳೂರಿನ ಸಿಂಗ್ಸಂದ್ರ ವಾರ್ಡ್ನ ರಾಘವೇಂದ್ರ ಲೇಔಟ್ ನಿವಾಸಿ ದರ್ಶನ್ ಹಾಗೂ ದಾವಣಗೆರೆ ಜಿಲ್ಲೆಯ ಬಸವನಹಳ್ಳಿ ಗೋಲ್ಘಟ್ಟಿ ನಿವಾಸಿ ಚಂದ್ರು ಅಂತ ಪರಿಚಯಿಸಿಕೊಂಡಿದ್ರು. ಈ ಇಬ್ಬರ ಬಗ್ಗೆ ಪೊಲೀಸರಿಗೆ ಅನುಮಾನ ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈ ವೇಳೆ ತಿಳಿದು ಬಂದ ಸಂಗತಿ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಇಬ್ಬರು ತಮ್ಮನ್ನ ತಾವು ಟ್ಯಾಟೂ 313 ಗ್ಯಾಂಗ್ನ ಸದಸ್ಯರು ಅಂತ ಹೇಳ್ಕೊಂಡಿದ್ರು. ಏನಿದು ಟ್ಯಾಟೂ 313 ಗ್ಯಾಂಗ್ ಅಂತ ಪೊಲೀಸರು ವಿಚಾರಿಸಿದಾಗ ಅದೊಂದು ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನೋ ಶಾಕಿಂಗ್ ಅಂಶ ಪತ್ತೆಯಾಗಿತ್ತು. ಈ ಕಳ್ಳರ ಗ್ಯಾಂಗ್ ನ ಮಾಡಸ್ ಆಪರೆಂಡಿ ಇನ್ನೂ ವಿಚಿತ್ರವಾಗಿದೆ. ಈ ಗ್ಯಾಂಗ್ ನ ಸದಸ್ಯರಾದ ಎಲ್ಲಾ ಕಳ್ಳರ ಕೈಯಲ್ಲಿ 313 ಅನ್ನೋ ಟ್ಯಾಟೂ ಇರುತ್ತೆ. ಇವರು ತಮ್ಮನ್ನ ಟ್ಯಾಟೂ 313 ಗ್ಯಾಂಗ್ ಅಂತಾನೆ ಕರೆದುಕೊಳ್ತಾರೆ. ಈ ಖತರ್ನಾಕ್ ಕಳ್ಳರ ಗ್ಯಾಂಗ್ನ ಸದಸ್ಯರು ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ರೈಲು ನಿಲ್ದಾಣಗಳ ಸಮೀಪದಲ್ಲಿರುವಂತಹ ಬೀಗ ಹಾಕಿದ ಮನೆಗಳನ್ನ ಗುರಿಯಾಗಿಸಿಕೊಂಡು ಕಳ್ಳತನವನ್ನ ನಡೆಸ್ತಾ ಇದ್ರು. ಕಳ್ಳತನಕ್ಕೆ ರಾತ್ರಿ ಸಮಯವನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದಂತಹ ಈ ಐನಾತಿಗಳು ಗುರುತು ಪತ್ತೆಯಾಗದಂತೆ ಮುಖವಾಡ, ಕೈಗವಸು ಮತ್ತೆ ಸಾಕ್ಸ್ ಗಳನ್ನ ಧರಿಸ್ತಾ ಇದ್ರು. ಮನೆಗಳ ಬಾಗಿಲನ್ನ ಒಡೆದು ಒಳನುಗ್ಗೋಕೆ ಕಬ್ಬಿಣದ ಉಪಕರಣಗಳನ್ನ ಬಳಸ್ತಾ ಇದ್ರು. ಈ ಎಲ್ಲ ಅಂಶಗಳನ್ನ ಪೊಲೀಸರ ಕೈಗೆ ಸಿಕ್ಕಿಬಿದ್ದಂತಹ ಆ ಇಬ್ಬರು ಕಳ್ಳರು ಬಾಯ್ಬಿಟ್ಟಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕೂಡ ದೃಢಪಟ್ಟಿದೆ. ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಮುಂದುವರೆದಾಗ ಶಿವಮೊಗ್ಗದ ಲಾಡ್ಜ್ ಒಂದರ ಕೊಠಡಿಯಲ್ಲಿ ಕಳವಾದ ಚಿನ್ನಾಭರಣವನ್ನ ಅಡಗಿಸಿಟ್ಟಿರುವುದಾಗಿ ಆರೋಪಿಗಳು ಮಾಹಿತಿಯನ್ನ ನೀಡಿದರು. ಅದರ ಆಧಾರದ ಮೇಲೆ ಪೊಲೀಸರು ಸುಮಾರು 60 ಗ್ರಾಂ ತೂಕದ 7.9 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ 2 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಟ್ಯಾಟೂ ಗ್ಯಾಂಗ್ನ ಕಳ್ಳರ ವಿರುದ್ಧ ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಲವು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಅಂತ ಪೊಲೀಸರು ತಿಳಿಸಿದ್ದಾರೆ. 2025ರ ಸೆಪ್ಟೆಂಬರ್ನಲ್ಲಿ ಸುರತ್ಕಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಮನೆಗಳ್ಳತನ ಪ್ರಕರಣದಲ್ಲೂ ಕೂಡ ಇವರ ಪಾತ್ರವಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಗ್ಯಾಂಗ್ನ ಇನ್ನಿತರ ಕಳ್ಳರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಕಳ್ಳರು ಗ್ಯಾಂಗ್ ಕಟ್ಕೊಂಡು ಸಮಯ, ಸಂದರ್ಭ, ಸ್ಥಳಗಳನ್ನ ನೋಡಿಕೊಂಡು ವ್ಯವಸ್ಥಿತವಾಗಿ ಕಳ್ಳತನಕ್ಕೆ ಇಳ್ತಾ ಇರೋದನ್ನ ನೋಡಿದ್ರೆ ಜನಸಾಮಾನ್ಯರು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರು ಕಡಿಮೆನೆ. ಇನ್ನು ಮುಂದೆ ಮನೆಗೆ ಬೀಗ ಹಾಕಿ ತವ್ರ ಮನೆಗೋ ಅಥವಾ ಪ್ರವಾಸಕ್ಕೂ ಹೋಗ್ಬೇಕಾದ್ರೆ ಅಕ್ಕಪಕ್ಕದ ಮನೆಯವರಿಗೋ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೋ ಮಾಹಿತಿ ನೀಡೋದು ಒಳ್ಳೆಯದು.